ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಸಂತ ಯೋಹಾನನು ಬರೆದಂತಹ ಶುಭ ಸಂದೇಶ 16ನೇ ಅಧ್ಯಾಯ 22ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಪ್ರಭು ಯೇಸುವೆ, ಈ ನಿಮ್ಮ ಕೃಪೆಯ ವಾಗ್ದಾನಕ್ಕಾಗಿ ನಿಮಗೆ ವಂದನೆ, ಕೃತಜ್ಞತೆ, ಆರಾಧನೆ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸುವೆ, ನಿಮ್ಮನ್ನು ಶಿಲುಬೆಗೇರಿಸಲ್ಪಟ್ಟಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕಲಾಗಿತ್ತು. ನಿಮ್ಮ ಪಕ್ಕದಲ್ಲಿದ್ದಂಥ ದಿಸ್ಮಸ್ ಎಂಬ ಕಳ್ಳನು, ಪ್ರಭು ಯೇಸುವೆ, ನೀವು ರಾಜಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿರಿ ಎಂದು ನಿಮ್ಮನ್ನು ಬೇಡಿಕೊಂಡಾಗ ನೀವು ಆ ಕಳ್ಳನಿಗೆ, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನುಡಿದಿರಿ. ಪ್ರಿಯ ಕರ್ತನೆ, ನಿಮ್ಮ ಮಕ್ಕಳಾದ ನಮ್ಮನ್ನು ಜ್ಞಾಪಿಸಿಕೊಳ್ಳಿರಿ. ನಮ್ಮ ಕಷ್ಟ ಮತ್ತು ದುಃಖದ ಈ ದಿನಗಳು ಕಳೆದು ಹರುಷದ, ಸಂತೋಷದ, ಶಾಂತಿ, ಸಮಾಧಾನದ ದಿನಗಳನ್ನು ನಮಗೆ ದಯಪಾಲಿಸಿರಿ. ನಮ್ಮೆಲ್ಲರನ್ನ ನಿಮ್ಮ ಕೃಪಾವರದಿಂದ ಆಶೀರ್ವದಿಸಿರಿ ಪ್ರಭು ಯೇಸುವೆ ಎಂದು ತಂದೆ ದೇವರ ಏಕೈಕ ಪುತ್ರನಾದಂಥ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಜೀವವುಳ್ಳಂಥ ದೇವರೇ, ಆಮೆನ್.